ಎಲ್ಲ ಫ್ರೆಂಡ್ಸ್ ಎಲ್ಲರಿಗೆ ನಮಸ್ಕಾರ. ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ಈ ಸ್ಟೋರಿ ಕೇಳಿದ ನಿಮ್ಮ ಸಮಯ ಕೊಟ್ಟು ನಿಮಗೆ ಮತ್ತೆ ಧನ್ಯವಾದಗಳು. ಕಿಸ್ ಮಾಡುವುದು ನಿಮ್ಮ ಲೈಂಗಿಕ ಶಕ್ತಿಯನ್ನು ವೃದ್ಧಿಸುವುದರ ಜೊತೆಗೆ ನಿಮ್ಮ ಸಂಬಂಧಗಳಲ್ಲಿ ತೃಪ್ತಿಯನ್ನು ಹೆಚ್ಚಿಸಬಲ್ಲದು. ಇಷ್ಟ ಇದೆನಾ ಅಂದರೆ ಸಮಯ ಕೊಟ್ಟು ಕೇಳಿ. ಮುತ್ತಿನ ಬಗ್ಗೆ ನೀವು ಯೋಚಿಸಿದಾಗ ಅದು ನಿಮ್ಮಲ್ಲಿ ಹಲವು ಭಾವನೆಗಳನ್ನು ತರಬಹುದು. ಇದು ಪ್ರೀತಿ, ಕಾಳಜಿ, ಉತ್ಸಾಹ, ಅನ್ಯೋನ್ಯತೆಯ ಅಥವಾ ಬೇರೆ ಯಾವುದೇ ಭಾವನೆಗಳು ಇರಬಹುದು. ಮನುಷ್ಯನಾಗಿ ಭೂಮಿ ಮೇಲೆ ಹುಟ್ಟಿದ ಪ್ರತಿಯೊಂದು ವ್ಯಕ್ತಿಯೂ ಕೂಡ ತನ್ನ ಜೀವನದಲ್ಲಿ ಒಂದಲ್ಲ ಒಂದು ಬಾರಿ ಸಂಬಂಧಗಳ ತೆಕ್ಕೆಗೆ ಒಳಗಾಗಬೇಕು. ನಮ್ಮ ಜೀವನದಲ್ಲಿ ಹಲವಾರು ರೀತಿಯ ಸಂಬಂಧಗಳು ಇರಬಹುದು. ತಾಯಿ ಮಕ್ಕಳ ನಡುವೆ ಇರುವ ಬಾಂಧವ್ಯ, ತಂದೆ ನಿಮಗೆ ನೀಡುವ ವಾತ್ಸಲ್ಯ, ಅಣ್ಣ ತಂಗಿ ಅಥವಾ ಸಹೋದರ ಸಹೋದರಿಯರ ನಡುವೆ ಏರ್ಪಡುವ ಸಂಬಂಧ, ಸ್ನೇಹಿತರ ಜೊತೆಗೆ ನಾವು ಹೊಂದುವ ಸಂಬಂಧ, ಹೀಗೆ ಸಂಬಂಧಗಳ ಪಟ್ಟೆ ಬೆಳೆಯುತ್ತಾ ಹೋಗುತ್ತದೆ. ಆದರೆ ಜೀವನದಲ್ಲಿ ಒಂದು ಘಟ್ಟವನ್ನು ತಲುಪಿದ ನಂತರ ನಾವು ನಮ್ಮ ಜೀವನ ಸಂಗಾತಿಯನ್ನು ಆಯ್ದುಕೊಂಡು ಮದುವೆ ಎನ್ನುವ ಬಾಂಧವ್ಯಕ್ಕೆ ಅಡಿಪಾಯ ಹಾಕಬೇಕಾಗುತ್ತದೆ. ಇಲ್ಲಿ ಜೀವನದ ಬಹುದೊಡ್ಡ ತಿರುವು ಉಂಟಾಗುತ್ತದೆ ಎಂದು ಹೇಳಿದರೆ ತಪ್ಪಾಗುವುದಿಲ್ಲ. ನಾವು ಕೇವಲ ನಮ್ಮ ಜೀವನ ಸಂಗಾತಿಯನ್ನು ಮಾತ್ರವೇ ಈ ಹಂತದಲ್ಲಿ ಆಯ್ದುಕೊಳ್ಳುತ್ತಿಲ್ಲ ಎನ್ನುವುದ ನಿಮಗೆ ನೆನಪಿನಲ್ಲಿರಿ. ನಿಮ್ಮ ಸಂಗಾತಿಯ ನಿಮ್ಮ ಜೀವನವನ್ನು ಬದಲಾಯಿಸಿ ಬಿಡಬಹುದು. ಆದ್ದರಿಂದ ಇಂತಹ ಸಂಗಾತಿಯನ್ನು ಆಯ್ದುಕೊಳ್ಳುವ ಹಂತದಲ್ಲಿ ಎಚ್ಚರಿಕೆ ಬಹಳ ಮುಖ್ಯವಾಗುತ್ತದೆ. ಸಂಗಾತಿಯನ್ನು ಆಯ್ಕೆಕೊಂಡು ಬಾಂಧವ್ಯದ ತೆಕ್ಕೆಗೆ ಒಳಗಾದ ನಂತರ ಜೀವನದಲ್ಲಿ ಹಲವು ಏರುಪೇರುಗಳು ಉಂಟಾಗಬಹುದು. ನಿಮ್ಮ ಸಂಗಾತಿಯನ್ನು ನೀವೇ ಬಹಳ ದಿನಗಳವರೆಗೆ ಅರ್ಥ ಮಾಡಿಕೊಂಡು ನಂತರ ಮದುವೆಯ ಬಂಧನಕ್ಕೆ ಒಳಗಾದಾಗ ಅಲ್ಲಿ ನಿಮ್ಮ ಸಂಗಾತಿಯ ಬಗ್ಗೆ ನಿಮಗೆ ಬಹಳಷ್ಟು ಅರ್ಥ ಮಾಡಿಕೊಂಡಿರುವ ಸಂಭವವಿರುತ್ತದೆ. ಆದರೆ ಕೆಲವೊಮ್ಮೆ ಮನೆಯಲ್ಲಿ ಹಿರಿಯರು ನೋಡಿ ಏರ್ಪಡಿಸಿದ ಮದುವೆಯಲ್ಲಿ ಸಂಬಂಧಗಳಲ್ಲಿ ನಿಮ್ಮ ಸಂಗಾತಿಯ ಬಗ್ಗೆ ನಿಮಗೆ ಏನೂ ತಿಳಿದಿರುವುದಿಲ್ಲ. ಅವರ ಇಷ್ಟ ಕಷ್ಟಗಳು, ಅವರ ಭಾವನೆಗಳು ಬಗ್ಗೆ ನಿಮಗೆ ತಿಳಿದುಕೊಳ್ಳಲು ಬಹಳ ಸಮಯ ಬೇಕಾಗಬಹುದು. ಇದಕ್ಕೆ ಸಂಗಾತಿಗಳಿಬ್ಬರು ಕೂಡ ಸಮಯವನ್ನು ಮೀಸಲಿಡಬೇಕು. ಇಂತಹ ಸಂದರ್ಭಗಳಲ್ಲಿ ಲೈಂಗಿಕ ಚಟುವಟಿಕೆಗಳ ಬಗ್ಗೆ ಯಾರೊಬ್ಬರಿಗೂ ಒತ್ತಡ ಇರಬಾರದು. ಈ ರೀತಿಯ ಒತ್ತಡಗಳ ಉಂಟಾದಾಗ ಸಂಬಂಧದಲ್ಲಿ ಬಿರುಕು ಮೂಡಬಹುದು. ಮೊದಲ ಮುತ್ತಿನ ಬಗ್ಗೆ ಪುಳಕಿತರಾಗುವುದು ಸಹಜ. ಹಿರಿಯರ ಏರ್ಪಡಿಸಿದ ಮಾಡಿಸಿದ ಸಂಬಂಧವಿರಬಹುದು. ನಿಮ್ಮ ಸಂಗಾತಿಯನ್ನು ನೀವೇ ಆಯ್ದುಕೊಂಡ ಸಂಬಂಧ ಇರಬಹುದು. ಆದರೆ ನಿಮ್ಮ ಮೊದಲ ಮುತ್ತಿನ ಬಗ್ಗೆ ಕೇಳಿದಾಗ ನಿಮಗೆ ಬಹಳ ವಿಶೇಷ ಎನಿಸುತ್ತದೆ ಅಲ್ಲವೇ? ಈ ವಿಷಯವನ್ನು ನೀವು ನೆನಪಿಕೊಂಡಾಗ ನಿಮ್ಮ ಮೈಯಲ್ಲಿ ಪುಳಕಿತವಾಗುತ್ತದೆ. ಅದೊಂದು ರೀತಿಯ ಉತ್ಸಾಹ ಉಂಟಾಗುತ್ತದೆ. ಕೆಲವೊಬ್ಬರಿಗೆ ಮೊದಲ ಮುತ್ತಿನ ಅನುಭವ ಕೊಂಚ ವಿಚಿತ್ರವಾದ ಭಾವನೆ ಉಂಟಾಗಿರಬಹುದು ಅಥವಾ ಕೆಲವೊಂದು ತಪ್ಪು ನಡೆದಿರಬಹುದು. ಆದರೆ ವಿಷಯ ಯಾವುದೇ ಇರಲಿ, ಮುತ್ತು ನಿಮ್ಮ ಮುಂದಿನ ಲೈಂಗಿಕ ಜೀವನದ ಅಡಿಪಾಯವಾಗಿರುತ್ತದೆ ಎನ್ನುವುದನ್ನು ನೆನಪಿನಲ್ಲಿಡಿ. ಮುತ್ತು ಕ್ಷಣದಲ್ಲಿ ನಡೆದು ಹೋಗಬಹುದು, ಆದರೆ ಕೆಲವೊಮ್ಮೆ ಇದು ಗಂಟೆಗಳವರೆಗೂ ತೆಗೆದುಕೊಳ್ಳಬಹುದು. ಮುತ್ತನ್ನು ಪ್ರತಿಯೊಬ್ಬರು ನೀಡುವುದಾದರೂ ಕೂಡ ಕೆಲವೊಂದು ಇದರಲ್ಲಿ ಬಹಳ ವಿಶೇಷವಾದ ಜ್ಞಾನವನ್ನು ಹೊಂದಿರುತ್ತದೆ. ಮುತ್ತಿಗೂ ನಿಮ್ಮ ಲೈಂಗಿಕ ಕ್ರಿಯೆಗೂ ಏನಾದರೂ ಸಂಬಂಧ ಇರಬಹುದೇ? ಅರ್ಥ ಆಯ್ತಾ ಫ್ರೆಂಡ್ಸ್? ಈ ಸ್ಟೋರಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.